ಚಂದ್ರಕ 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 ಬಕ್ಕ ಬಾ ಒಳಿಕೆ ಬಾಯಿಲೆ ಅಡುಗೆ ಮನೆಯವನಿ ಏನು ಮಾಡ್ತಾ ಇದ್ದಿ? ಅಯ್ಯೋ ಏನೂ ಇಲ್ಲ ಕಣಕ. ಈ ನಮ್ಮ ಹೊಟ್ಟೆವನು ಎಲ್ಲಾರೆ ಹೋದ್ರೆ ಬಿರ್ನು ಬರಕಿಲ್ಲ ಕಣಕ. ಅಲ್ಲ ಮದ್ದೂರು ಗಂಟೆ ಓಟ್ಪತ್ತಿನ ಕೆಲಸ ಅದೇ ಅಂದ್ಬಿಟ್ಟು ಹೋಗ್ಬಿಟ್ಟು ಈಗ ನೋಡ್ರಿ ಇಷ್ಟೊತ್ತಾಗದೆ ಇನ್ನೂ ಬಂದಿಲ್ಲ. ಅಯ್ಯೋ ನಮ್ಮ ಮನೆಯವನಿಗೆ ಒಂದು ಚೂರು ಜವಾಬ್ದಾರಿ ಇಲ್ಲ ಕಣಕ. ಯಾರಿಗೋ ದುಡ್ಡು ಕೊಡ್ಬೇಕಾಗಿತ್ತು, ಈ ಯಾರಿಗೋ ಇನ್ನೊಬ್ರಿಗೆ ದುಡ್ಡು ಹೇಳಿದ್ವಾ ಅದು ಇಸ್ಕೊಟ್ಬಿಡುವೆ ಬಾ ಅಂತ ಎಲ್ಲೂ ಹೋಗ್ಬೇಡಿರಿ ಅಂತ ಅಂದೀನಿ. ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಅದು ಯಾಕೋ ಕಣೆ ಮದ್ದೂರಲ್ಲಿ ಅರ್ಜೆಂಟ್ ಕೆಲಸ ಅನ್ಕೊ ಹೋದ್ರು. ಅಯ್ಯೋ ಯಾವ ಅರ್ಜೆಂಟ್ ಕೆಲಸ ನಿನ್ಗೆ ಹೇಳ್ದಾನೆ ಇದ್ದದ ಇದೇನು ಹಿಂಗಂತ ಇದೀಯ ನೀನು? ಅಕ್ಕ ಗೊತ್ತಿಲ್ಲ ಅದು ಏನು ಕೆಲಸ ಏನೋ ನನಗೇನು ಹೇಳಿ ಕೇಳಿ ಇದು ಮಾಡಾರ ಅದ್ಯಾಕಂಗಂದು ಏನು ಗೊತ್ತಿಲ್ಲ ಹೋದಳಂಗೆ ನೀನು. ಎಲ್ಲ ಚೆನ್ನಾಗಿ ಗೊತ್ತುಕೊಂಡು ಸುಮ್ಕಿರು. ನಮ್ಮ ಶಿವಣ್ಣನ ಮಗಳಿಗೆ ಅದ್ಯಾರೋ ಗಣ್ಣವ್ರ ತೋರಾಗ್ತಾ ಇದ್ದಾನಂತಲ್ಲ ನಿನ್ನ ಗಂಡ. ಅವ್ರನ್ನ ನೋಡ್ಕೊಬತ್ತೀನಿ, ಅವ್ರ ಮನೆ ಕಡೆ ಹೆಂಗಿದಾರು ಏನು ಅಂತ ವಿಚಾರಿಸ್ಕೊಬರಕ್ಕಂತ ಹೋಗಿರೋದಕ್ಕ ನಾಕು ನೋಡಕ ಎಂಥ ಬುದ್ಧಿ ಕಲ್ತವ್ ನೋಡಕ. ಇಲ್ಲಿ ನಮ್ಮ ಮನೆ ಕತ್ಕೊಂಡ್ ಬೇತ ಕುಂತದೆ ಸಾಲದವ್ರಿಗೆ ದುಡ್ಡು ಇಸ್ಕೊಡ್ಬೇಕು. ಇವನು ಈ ಬುದ್ಧಿ ಕಲ್ತವನ ಸರಿಯಾ? ನಾನು ನಿಜವಾಗ್ಲೂ ಒಸಿ ಕೋಪ ತಕ್ಕಿಲ್ಲ ಕನಕ. ಅಲ್ಲ ನಮ್ಮನೆ ಕೈಗೆ ಬಂದಿರೋ ಮಗಳವಳೆ ಇವ್ರು ಏನು ಹಿಂಗೆ ಸರಿ ಆಗದೆ ನಿನ್ನ ಗಂಡನ್ಗೂ ನಿಮ್ಗೂ. ಅಲ್ಲ ಒಂಚೂರು ತೋಟೆಗೆ ಇಟ್ಕಾಕ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ತಿಳ್ಕೊಬೇಡ. ಏನಂಗೆ ನಮ್ಮನೆ ಮಕ್ಕಳು ಇಲ್ವಾ ಮಾಡೋದು ಒಳ್ಳೆ ಕಡೆ ಹುಡುಕಿ ಕಂಡವ್ರಿಗೋಸ್ಕರ ಬರ್ಚಾರ್ಜ್ ಹಾಕೊಂಡು ಅಲ್ಲಿಗೆ ಗಂಟ ಹೋಗ್ಬೇಕಾ? ಎಲ್ಲಾರಿ ನನ್ನ ಮಕ್ಳು ಜೀವನದ ಬಗ್ಗೆ ತಲೆಗೆಡ್ಸ್ಕೋಬೇಕು, ಬೇರೆಯವ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ ಹೋಗ್ತಾನೆ. ಮನಗೆ ಮಾರಿ ಊರಿಗೆ ಉಪ್ಕಾರಿ ಥೂ ಏನಾರು ಮಾಡ್ಕೊಳ್ಳಾಕು. ಏನಾರು ಹೇಳಿದ್ರೆ ಕರುಬ್ಲಿ ನೀನು ಅಂತ ಬೈತಾನೆ. ಅದಕ್ಕೆ ನೀನು ಮಾತಾಡಕ್ಕಿಲ್ಲ ಕಣಕ ನಾನು. ಅಯ್ಯೋ ಸಿಕ್ಕಿಲ್ಲ ಕಣಕ, ಹೇಳ್ಗಿಳ್ಬಿಟ್ಟಿಯೇ ನಾನು ಹೇಳ್ದೆ ಅಂದ್ಬಿಟ್ಟು ಹೋಯ್ತೀನಿ ಕೆಲಸ ಅದೇ ನನಗೆ. ನಿಜ ಹೇಳ್ಬೇಕು ಅಂದರೆ ಶಿವಣ್ಣನಿಗೆ ನಾನು ಮದುವೆ ಆಗದಂತ ಹೊಸಿ ಆಸೆಗಿದ್ದಿದ್ದಿಲ್ಲ ನಮ್ಮ ಶಿವನ್ಗೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ನಮ್ಮ ಮಾವನೂ ನನಗೆ ನ್ಯಾಯ ಮಾಡಿಬಿಟ್ಟು ಅವಳು ತಂದು ಗಂಟು ಹಾಕಿದ್ರು. ನಂಗೆ ನಿಜಕ್ಕೂ ನಮ್ಮ ಮಾವನ ಕಂಡ್ರೆ ನನಗೆ ಆಸೆ ಅಷ್ಟೇ. ಅವ್ರ ಮನೇಲಿ ನನಗೆ ಆ ವೈಕ್ಳು ಕಂಡ್ರೂ ಇಷ್ಟ ಇಲ್ಲ, ಅವಳು ಕಂಡ್ರೂ ಇಷ್ಟ ಇಲ್ಲ ನನಗೆ. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಾನು ಇರಬೇಕಾಗಿರೋ ಜಾಗದಲ್ಲಿ ಅವಳಲ್ಲ ಅಂದ್ಬಿಟ್ಟು ಅಯ್ಯೋ ಹಾಕೊಳ್ದೋಗಿರೋದಕ್ಕೆ ಎಲ್ಲನೂ ಯಾಕೆ ಮಾತಾಡಿ ನೀನು ಸುಮ್ಮನಿರ್ವಿನಿ ಏನು ಮಾಡಿ ಅತ್ತಾಗೆ ಮಾತಾಡೋದಲ್ಲ ಕನಕ. ನನಗೆ ಎಷ್ಟು ಬೇಜಾರಾಕಿಲ್ಲ ನಿನ್ನ ಗಂಡನ್ನ ಮೊದಲು ನಮ್ಮ ಮಕ್ಳ ಕಡೆಗೆ ತಲೆಗೆಡ್ಸ್ಕೊ, ಆಮೇಲೆ ಬೇರೆಯವ್ರ ಬಗ್ಗೆ ತಲೆಗೆಡ್ಸ್ಕೊಳ್ಳಿವೆ ಅನ್ನೋ ಅಷ್ಟೇ. ಬರ್ಲಿ ಸುಮ್ಮನಿರು ಮನೆಗೆ ಸರಿಯಾಗಿ ಇಳಿಸ್ತೀನಿ ಮುರುವದಿಯ. ಮಕ್ಕಳು ಹೆಂಗಾರೆ ಆಗಲಿ ಕಂಡೋರ್ ಮಕ್ಕಳು ನೋಡಕ್ ಹೋಯ್ತಾನೆ. ಅಕ್ಕ ಬಾ ಮಗ. ಏನಕ್ಕ ಇವತ್ತು ನನಗೋಸ್ಕರನು ಕಾದಿಲ್ಲ, ಬೇಗ ಬಂದ್ಬಿಟ್ಟಿದೆಯೇ? ನೀನು ಇನ್ನೂ 1 ಅವರ್ ಲೇಟ್ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಬಂದ್ಬಿಟ್ಟೆ ಕಣ್ಣು ಪುಟಿ. ನಂಗೆ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಕವಿತಾ? ಯಾಕಕ್ಕ ಯಾಕೆ ಬೇಜಾರು ನಿನಗೆ? ಇನ್ನೇನು ಮತ್ತೆ ನನಗೆ ಇಷ್ಟನೇ ಇಲ್ಲ ಮದುವೆ ಆಗೋಕ್ಕೆ. ನಾನು ಚೆಂದಾಗಿ ಓದಬೇಕು, ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋದು ನನ್ನ ಕನಸು. ಅಲ್ಲ ಅಪ್ಪನಿಗೇನೋ ಗೊತ್ತಾಗಿಲ್ಲ, ಅವನ ಕೈಲಿ ಎಷ್ಟು ಸತಿ ನಾನು ಹೇಳ್ಕೊಂಡಿಲ್ಲ ನನ್ನ ಮನ್ಸಿನ ಭಾವನೆಗಳ. ಆದರೂ ನನಗೆ ಹಿಂಗೆ ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ ಇವರು. ಯಾಕೆ ಹಿಂಗೆ ಮದುವೆ ಮಾಡ್ತೀವಿ ಅಂತಂದರು. ನಿಜವಾಗ್ಲೂ ಭಾಳ ಬೇಜಾರಾಯ್ತು ನನಗೆ. ಅಯ್ಯೋ ಅಕ್ಕ ಅಷ್ಟೊಂದು ಟೆನ್ಷನ್ ಯಾಕೆ ಇದ್ದಿ? ಈಗೇನಾದ್ರು ಗಣ್ಣವ್ರೇನು ಬಂದು ನೋಡ್ಕೊಂಡೋಗಿದ್ದಾರೆ ನಿನ್ನ? ಇನ್ನೂ ನೋಡಿಲ್ಲ ತಾನೇ, ತಲೆ ಕೆಡ್ಸ್ಕೊಂಡು ಯಾಕ ನೀನು? ನನ್ನ ಮಾತಾ ಕೇಳು ನೀನು. ನಿನ್ಗೆ ಇಷ್ಟ ಇಲ್ಲ ಹೋದ್ರೆ ನನಗೆ ಇಷ್ಟನೇ ಇಲ್ಲ, ನಾನು ಆಗೋದೇ ಇಲ್ಲ ಅಂತಾನು. ಯಾರೇನು ಮಾಡ್ಕೊಂಡಾರಕ್ಕ? ನೀನ್ಯಾಕ ತಲೆಗೆಡ್ಸ್ಕೊತಿ ನೀನು? ಅಷ್ಟೊಂದು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಹಂಗಲ್ಲ ಕಣ್ಮಗ, ಪಾಪ ಅವ್ವನೂ ಅಪ್ಪನೂ ನಮಗೋಸ್ಕರ ಎಷ್ಟೆಲ್ಲ ಶ್ರಮ ಬೀಳ್ತಾರೆ. ಅವ್ರ ಮಾತನ್ನ ತೆಗ್ದಾಕಕ್ಕೂ ನನ್ನ ಮನ್ಸು ಒಪ್ಪಕ್ಕಿಲ್ಲ. ಅದಲ್ದನೇ ಅಷ್ಟೊಂದು ಊರಿಗೆ ಮದುವೆ ಆದಮೇಲೆ ನಾನು ಹೆಂಗಿರೋದು? ನನಗೆ ನಿಜವಾಗ್ಲೂ ಮುಂದೆ ಜೀವನ ನೆನ್ಸ್ಕೊಂಡ್ರೆ ಭಯ ಆಯ್ತದೆ ನೋಡಕ್ಕ. ನೀನು ತಲೆಗೆಡ್ಸ್ಕೊಬೇಡ ನೀನು. ಅವ್ವನ ಕೊಟ್ಟು ಅಪ್ಪನ ಜೊತೆ ನಾನು ಮಾತಾಡ್ತೀನಿ. ಅವ್ಳಿಗೆ ಈಗಲೇ ಮದುವೆ ಬೇಡವಂತೆ, ಇನ್ನೂ 2 ವರ್ಷ ಓದ್ಬೇಕಂತೆ ಅಂತ ಹೇಳ್ತೀನಿ ಬಿಡಕ್ಕ. ಅದಕ್ಕೆ ನೀನು ಎದುರ್ಕತಿ ನೀನು? ನಾನಿಲ್ವಾ ಹೇಳ್ತೀನಿ ಬಿಡು. ಬೇಡ ಕಣವ, ಆಮೇಲೆ ನೀನು ಬಯಸ್ಕೊಬೇಡ ನೀನು. ಯಾಕ ಯಾಕೆ ಬೋಯ್ತದೆ? ಸುಮ್ಮನೆ ಯಾಕೆ ಬೋದರು? ಬೊಯ್ಯಕ್ಕಿಲ್ಲಕತ್ತೆ. ನೀನೇನು ತಲೆಗೆಡ್ಸ್ಕೊಬೇಡ, ನೀನು ಸುಮ್ಮನಿರಕ್ಕ. ನೀನು ನನ್ನ ಮಾತ ಕೇಳಕ್ಕ. ನೀನು ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಹೇಳ್ತೀನಿ ಸುಮ್ಕಿರು, ಮನೆಗೆ ಬರಲಿ. ಅವನ ಜೊತೆ ಕುಂತ್ಕೊಂಡು ಅಕ್ಕನ ಮದುವೆ ಇಷ್ಟ ಇಲ್ವಂತಲ್ಲ, ಯಾಕೆ ಬಲ್ವಂತ ಮಾಡಿರಿ? ಇನ್ನೂ 1 2 ವರ್ಷ ಓದಲಿ ಬಿಡು ಅಂತ ಹೇಳ್ತೀನಿ ಬಿಡು. ಈಗೇನು ಗಣ್ಣವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರ ಬಿಡು. ನೀನು ತಲೆಗೆಡ್ಸ್ಕೊಬೇಡ ನೀನು. ಅಕ್ಕ ಇನ್ನೊಂದು ವಿಷಯ ಕೇಳ್ತೀನಿ. ಏನು ಕವಿತಾ? ಏನು ಯಾರನ್ನಾರು ಇಷ್ಟಪಟ್ಟಿದ್ದೀಯ ಹಂಗವ? ಅವ್ವ ಇಲ್ಲ ದೇವ್ರಣೆಗೂ ಇಲ್ಲ ಕಣ್ ಕವಿತಾ. ನಾನು ನಿಜವಾಗ್ಲೂ ನೋಡು, ನನ್ನ ಮುನ್ಸರ ನಾನು ಆ ಥರ ಏನೂ ಇಲ್ಲ. ನನಗೆ ಇಷ್ಟ ಅನ್ನೋದೇನಿಲ್ಲ. ನನಗೂ ಓದಬೇಕು ಅಂತ ಆಸೆ. ನಿನಗೆ ಗೊತ್ತು ತಾನೆ, ನನಗೆ ಚಿಕ್ಕ ವಯಸ್ಸಿಂದನೂ ಓದಬೇಕು ಅಂತ ಇಷ್ಟ. ಅದರಿಂದ ಅಷ್ಟೇ. ಅಷ್ಟು ಬಿಟ್ರೆ ಯಾವ ಪ್ರೀತಿ ಪ್ರೇಮ ಏನೂ ಇಲ್ಲ. ಸರಿ ಬಿಡಕ್ಕ, ಆಯಿತು. ಅವನ ಜೊತೆ ನಾನು ಮಾತಾಡ್ತೀನಿ, ಮನೆಗೆ ಬರಲಿ ಸರಿಯಾ? ಸರಿ ಕಣ್ಮಗ, ಆಯಿತು. ಮಾತಾಡು. ರೀ ಸಿದ್ದಣ್ಣ ಫೋನ್ ಮಾಡಿದ್ದ? ಮಾಡಿದ. ಈಗ ಮುದ್ದೂರಿಂದ ಹೊಂಟಿನಿ ಕನ್ನಡ ಅಂತ ಆಗ್ಲೇ ಮುದ್ದೆನೇ ಮಾಡಿದ್ವಿ. ಸ್ವಲ್ಪ ಬಂದಿರ್ಬೇಕು ಮನೆ ತಕ್ಕೆ. ನಿಜವಾಗ್ಲೂ ತುಂಬ ಒಳ್ಳೆಯರು ಕಣ್ರಿ, ಮಾತ್ರ ಭಾಳ ಒಳ್ಳೆಯರು. ಅವ್ನು ಇರ್ತೀನೋ ಅಷ್ಟೇ ಒಳ್ಳೆಯವಳು ಬಿಡು. ಹೊಸಿ ಆಸೆ ಮಾಡಕ್ಕೆ ನಮ್ಮ ಮೈಕ್ಳು ಕಂಡ್ರೆ ಕತೆ. ಮೇನೊಂದು ಆದಮೇಲೆ ನಮ್ಮ ಮೈಕ್ಳುಗಳು ಮದುವೆ ಆದಮೇಲೆ ಹತ್ಕೊ ಇಲ್ಲಾರೆ ನಾವು ತೋರಾಕಿ ಅಚ್ಚುಕಟ್ಟಾಗಿರತ್ತಕ್ಕೆ ಮಾಡಿಸ್ಬೇಕು. ಮಾಡ್ಸಕ್ಕಾಯ್ತದ ಬಾ. ಇದೊಂದು ಆದರೆ ಇವಳು ಅಚ್ಚುಕಟ್ಟಾಗಿರತ್ತಕ್ಕೆ ಸೇರ್ಕೊಂಡ್ರೆ ಅವ್ರ ಊರಿಂದ ಬರೋ ಈಗ ಒಂದು ಮದುವೆ ಪದುವೆ ಫಂಕ್ಷನ್ಗಳಲ್ಲಿ ನೋಡ್ಕೊಂಡು
ಅಚ್ಚುಕಟ್ಟಾಗವೆ ಇಕ್ಳು ಯಾರು ಮಾಡ್ಕೊತಾರೆ ಬಾಲೆ ಅದಕ್ಕೆ ತಲೆ ಕೆಡ್ಸ್ಕೊಂಡು ಇವಳು ಹಬ್ಳು ಮದುವೆ ಆಗಂಟ ಅಷ್ಟೇ ಕತೆ. ಆಮೇಲಿಂದ ಪಾಪ ಸಿದ್ದಣ್ಣನ ಮಗಳಿಗೂ ಆಯ್ತದೆ, ನಮ್ಮ ಕಿರಿಯಣ್ಗೂ ಆಯ್ತದೆ, ಬಾ ತಲೆ ಕೆಡ್ಸ್ಕೊಬೇಡ. ಇದಕ್ಕೊಂಚು ವಾಗ್ದಾನ ಕಲಿಸು ಕವಿತನ್ಗೆ. ಏನು ಸರಿ ಒಂದು ವಾಗ್ದಾನ ಮಾಡಕ್ಕೆ ಬರೋಕ್ಕಿಲ್ಲ ಏನಿಲ್ಲ, ಹಿಂಗಾದ್ರೆ ಹೆಂಗೆ ಮಾಡೋದು? ಹೇಳಿ ಸಾಕಾಯ್ತದೆ ನಡೀರಿ. ಹಂಗ ಇದು ಅಣ್ಣಂಗೆ ಹೇಳ್ತೀನಿ ಅಂದ್ರಲ್ಲ, ದುಡ್ಡಿಗೆ ಹೇಳಿದ್ರ ಓ ಹೇಳದ ಬಾ, ಹಳೆದನ್ನೇ ಕೊಡಬೇಕು ಏನಂದನೋ ಅದು ಬೇರೆ ಒಂಥರ ಗಾಬರಿ ಆಗ್ಬಿಟ್ಟದೆ ಕಲೆ ನನಗೆ. ಕೊಡಕ್ಕಿಲ್ಲ ಗಿಡಕ್ಕಿಲ್ಲ ಅನ್ಗೇನ್ಬಿಟ್ಟನೇನೋ ಅಂದ್ಬಿಟ್ಟು ನನಗೆ ಏನು ಮಾಡೋದು ದುಡ್ಡಿಂದ ಈಗ ಇರೋದು. ನೋಡದ ನಡೀರಿ, ಏನಾರೇ ಅವರು ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋಬೋದು ಅಲ್ವಾ. ನೋಡದ ಈಗ ಅವರು ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋರಾದ್ರೆ ಅರ್ಥ ಮಾಡ್ಕೊತಾರೆ. ನೋಡಕ್ಕಾಗ್ತದೆ ಏನಂದರು, ಅಯ್ಯೋ ಬಂದೆ ಮೊದಲು ಗಂಡು ನೋಡಲಿ ಬಿಡಿ, ಹೆಣ್ಣು ಗಂಡು ನೋಡಿ ಒಪ್ಕೊಂಡ್ಮೇಲೆ ತಾನೇ ಮುಂದದು. ನಾವು ಯಾಕೆ ಈಗಲೇ ತಲೆಗೆಡ್ಸ್ಕೋಬೇಕು? ಬಾ, ಅಯ್ಯೋ ದೇವ್ರು ಮಾಡ್ದಂಗೆ ಆಯ್ತದೆ ಬಾ, ಭಗವಂತ ಹೆಂಗೆ ದಾರಿ ತೋರ್ತಾನೋ ತೋರ್ಲಿ ತಗೆ. ಇನ್ನೇನು ನಾವಿನ್ನೇನು ಮಾಡಂಗಿದ್ದದು? ನಿನ್ನ ತಂಗೇನಾರು ಕೇಳಬೇಕಾಗಿತ್ತು ಕಣಪ್ಪ. ಓಡದ ಅವಳನ್ನು ಒಂದು ಮಾತು ಕೇಳದ. ಇದೊಂದು ಸತಿ ಆಡಿ ಬಾಯ್ಲಿ ಮೊದಲು ಬಂದು ನೋಡ್ಕೊಂಡು ಹೋಲಿ, ನೋಡ್ಕೊಂಡು ಹೋದ್ಮೇಲೆ ತಾನೇ ಮುಂದದು ನೋಡಕ್ಕಾಯ್ತದ. ಬಾ ಗೊತ್ತದಲ್ರಿ ರಂಗಣ್ಣ, ಅಣ್ಣ ಮನೆ ತಕ್ಕ ಹೋಗಿದೆ ಇಕ್ಳಿದ್ದ ಹೊಲ್ತಕ್ಕೆ ಹೋಗದೆ ಅಂತ ಅಂದ್ರು. ಅದಕ್ಕೆ ನಿಮ್ಮ ಹೊಲ್ತಕ್ಕೆ ಬರ್ತಿದೆ. ಅಲ್ತ ಒಂಚೂರು ಕೆಲಸ ಇತ್ತು ಅಣ್ಣ, ಅದಕ್ಕೆಯ ಹುಸಿ ಹೋಗಿದ್ದು. ಏನು ಕಳೆ ಹುಸಿ ಬೆಳೆದು ನಿಂತಿಲ್ಲ, ತಿವ್ರಿಲೆಲ್ಲ ಎಲ್ಲ ಕಿತ್ತಾಕ್ಬಿಟ್ಟು ಬರೋದ ಅಂತ ಹೋಗಿದೆ ಅಣ್ಣ. ಅಣ್ಣ ಹೋಗಿದ್ದ ಸಿದ್ದಣ್ಣ ಕಣವ, ಹೋಗಿ ಈಗ ಕಣ್ಣಿ ಮಟ್ಟಿ ತಕ್ಕ ಹೋಗಿದೆ. ಕಿರಿಯೇನು ಬಾಕ್ಲಲ್ಲಿ ಕೂತಿತ್ತು, ಅವನು ಅಪ್ಪನ ಬಂದ್ರವ ಅಂದಿದ್ಕೆ ಇಲ್ಲ ಇನ್ನು ಬಂದಿಲ್ಲ ಹೊಲ್ತಾವರೆ ಅಂತು. ಅದಕ್ಕೆ ಸುಮ್ ಕಡ್ದು ಬಂದೆ. ನಡಿಯೋಣ ನಡಿ, ಮನೆ ತಕ್ಕ ಹೋಗದೆ ಇನ್ನೊಂದ್ಸತಿ. ಏನ್ ಮನೆ ತಕ್ಕೆ? ನಡಿಯೋಣ ನಡಿ, ಮನೆ ತಕ್ಕ ಹೋಗದ. ಇಲ್ಲೇನು ಮಾತಾಡಿಯೇ? ಅಲ್ಲ ತಾಯಿ ಕವಿತಾ ಕವನ ಅಂಕಲ್ಗೆ ಕಾಫಿ ಮಾಡಿ ಕೊಡ್ರವ. ಇವಾಗ ಯಾವ ಕಾಫಿ ಟೀ ಏನು ಬೇಡ, ಇದ್ದಾಗೆಯಲ್ಲಿ ಎಂತೆ ಕಾಫಿ ಟೀ ಸುಮ್ಕಿರಕ್ಕ. ಸಾರ್ಬತ್ನೆ ಕುಡಿಯೋಣ ಅವ. ಅಲ್ಲಿ ನೋಡಿ ಇದು ಇದ್ರಲ್ಲಿ ಇಂಬೇನತೆ ನೋಡಲ್ಲಿ ಈರುಳ್ಳಿ ಪುಟ್ಟಿಲಿ ಸರ್ಬತ್ ಮಾಡ್ರಲ್ಲ. ಏನವ ಈರುಳ್ಳಿ ಪುಟ್ಟಿಲಿ ಒಂದು ಇಂಬೇನತ್ತಲ್ಲ, ಅದನ್ನ ಅಂಕಲ್ಗೆ ಸರ್ಬತ್ ಮಾಡ್ಕೊಡು, ಅಪ್ಪನಿಗೂ ಅಂಕಲ್ಗೂ. ನನಗೆ ಬೇಡ, ಸಕ್ಕರೆ ಒಂದು ಸ್ವಲ್ಪ ಅದೇ ಕಣವ. ಏನೊಳ್ಳೆ ಮಾಡ್ಕೊಡಗು. ಸುಮ್ಕಿರೋ ಬೇಡ ಕತೆ. ಆಯ್ತದ ಕತೆ, ಹೋಗೋ ಸಣ್ಣ ಸಣ್ಣ ಬರ್ತಲ್ಲ, ಅಪ್ಪನಿಗೂ ಅಂಕಲ್ಗೂ ಮಾಡ್ಕೊಡು, ನಂಗೆ ಬೇಡ ಕತೆ. ಹೇಳೋಣ ಏನು ಸಮಾಚಾರ? ಹಾ ಹೇಳ್ತೀನಿ. ಮನೆ ಯಾಕ ತಾರ್ಸಿ ಮನೆ ಅಡಾಪ್ಟರ್ ಮನೆ ಕಟ್ಟವ್ರೆ. ಅಡಾಪ್ಟರ್ ಮನೆ ಮೇಲೊಂದು ರೂಮ್ ಕಟ್ಸ್ಕೊಂಡಿದಾರಂತೆ. ನಾನು ಮೇ ಕಟ್ಟಕ್ ಆಗ್ಲಿಲ್ಲ, ನೋಡ್ಲಿಲ್ಲ. ಏನಷ್ಟು ಎತ್ತರ ಅದೇ, ಒಳ್ಳೆ ಜಾಗವಾಗಿ ಅಗಲವಾಗಿ ಮನೆಗಳು ಓಸಿ ಚೆನ್ನಾಗಿಲ್ಲ. 2 ಮನೆಗೆ ಹೋಗೋದಕ್ಕೆ ಸುಸ್ತದೆ, ಅಷ್ಟು ಚೆನ್ನಾಗವೆ ಮನೆ. ಈ ವರ್ಷ ಕಟ್ಟಿರೋದಂತೆ. ಅದೇನೋ ಶುಂಠಿಲಿ ಚೆನ್ನಾಗಿ ಬೆಳೆದ್ರಂತೆ ಈ ವರ್ಷ, ಒಳ್ಳೆ ರೇಟಾಗಿ ಕಟ್ತೋಕಣ ಈ ವರ್ಷ. ಹೋದ ವರ್ಷ ತೊಟ್ಟಿ ಮನೇಲೇ ಇದ್ದು, ಆದರೆ ಈ ವರ್ಷ ಹಿಂಗೆ ಮನೆ ಕಟ್ಕೊಂಡು ಅಂತ ಅಂದ್ಲವ ಅಮ್ಮ. ಭಾಳ ಒಳ್ಳೆಯವಳು ಕನಕ ಮಾತ್ರ. ಅಯ್ಯೋ ನೀನು ನೋಡಿದ್ರಿ ಏನಂದಿಯೋ, ಅಷ್ಟರ ಮಟ್ಟಿಗೆ ಮನೆ ಇದ್ದು ಅಷ್ಟೊಂದು ಬದುಕಟ್ಟಾಗಿದ್ರು ಒಂಚೂರು ಅಂಕರ ಇಲ್ವಲ್ಲಕ್ಕ. ಅಯ್ಯೋ ಅಣ್ಣ ಮೊದಲೇ ಹೇಳಕ್ಕಿಲ್ವ, ತುಂಬುದು ಕೊಡ ತುಳ್ಕಕ್ಕಿಲ್ಲ ಅಂತ ಹಂಗೆ ಇರ್ತಾರೆ ಕಣ್ಣು ಹೇಳೋಣ. ಭಾಳ ತೂಕವಾಗಳೆ ಮಾತ್ರ ಅವಳು, ಮಾತುಕತೆ ಆಗಲಿ ಏನೇ ಆಗಲಿ ಒಂದು ತೂಕವಾಗಿ ಭಾಳ ಚೆನ್ನಾಗವಳೆ ಮಾತ್ರ ಅವಮ್ಮ. ಸುಮ್ಮನೆ ಹೇಳೋದಲ್ಲ, ಒಳ್ಳೆ ಗುಣವಂತೆಯಾಗಿ ಭಾಳ ಚೆನ್ನಾಗದೆ. ಅಯ್ಯೋ ಅಣ್ಣ ಅದೇ ಅಲ್ವಣ ಬೇಕಾಗಿರೋದು, ಅದೇ ಅಲ್ವಾ ನಿಜವಾಗ್ಲೂ. ಹೆಂಗೋಣ ಆ ಭಗವಂತಂದ ಏನ್ದವ ಅಚ್ಚುಕಟ್ಟಾಗಿ ಸೇರ್ಕೊಬಿಟ್ರೆ ಅಷ್ಟೇ ಸಾಕು ಕಣ. ಕೂತ್ಕಲ ಇಲ್ಲಿ ಹಣ ಹೇಳ್ದ ನಮ್ಮ ಮೈಕ್ಳ ಬಗ್ಗೆ? ಹೇಳ್ದೆ ಮಾತ್ರ ಒಯ್ಯ 15 ಎಕರೆ ಅಂತ ಹೇಳಿದ. ಅಲ್ಲಿ ಇರೋದು ಹೇಳ್ಬೇಕು ನಾಣ, ನಮ್ಗೆ ಇಲ್ದೋದಲ್ಲಿ ಹೇಳೋಕ್ಕಾಗಿಲ್ಲ. 13 ಎಕರೆ ಇವೆ. 13 ಎಕರೆಯಲ್ಲಿ 2 ಎಕರೆ ಏನೋ 2 ಎಕರೆ ಮಾತ್ರವ ಇದು ಏನಪ್ಪ ಮಗಳು ಕೊಟ್ಟಾರಂತೆ. ಮಗಳು ಹಿರಿ ಮಗಳಂತೆ, ಅವಳಿನ ಕೊಟ್ಟೆ 2 ಗಂಡು ಮಕ್ಕಳು. ಹಿರಿ ಮಗಳನ್ನ ಏನೋ ಅನುಕೂಲ ಆಗಿವೆ ಅಂತ ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಬಿಟ್ರಂತೆ. ಗಂಡ ಕುಡುಕ್ನಂತೆ, ಜವಾಬ್ದಾರಿ ಇಲ್ಲ, ಉಪ್ಪು ಎಣ್ಣೆ ಬಂಗಾರ ನಾವೇ ನೋಡಬೇಕು ಅಂತ ಅಂದ್ಲವಮ್ಮ. 2 ಗಂಡ ಇಕ್ಳಿದವಂತೆ, ಅವೆಲ್ಲನೂ ನಿಗವಣೆ ನಾವು ನೋಡ್ಕೊತೇವೆ ಅಣ್ಣ ಇಲ್ಲಿ ಗಂಟವ. ಆಮೇಲಿಂದ ಆಗ ಅನುಕೂಲ ಅಷ್ಟು ಇದ್ರು ಜಮೀನಿದ್ರು ಆದಾಯ ಜಾಸ್ತಿ ಬರ್ತಿದ್ದಿಲ್ವಂತೆ. ಏನೋ ಸುಮಾರಾಗಿ ಮಾಡಿ ಕಳಿಸ್ತು. ಅದರಲ್ಲಿ 2 ಎಕರೆ ಮಾತ್ರ ನನ್ನ ಮಗಳಿಗೂ ಕೊಟ್ಬಿಡ್ತೀವಿ ಗದ್ದೆಯ. ಇನ್ನೊಂದು ಎಕರೆ ತೋಟವ ನಾನು ಮಡಿಕತ್ತೀನಿ. ನಾವು ಈಗ ಮದುವೆ ಮಾಡಾಗ ನಾವು ಇರೋದು ಹೇಳ್ಬೇಕು, ಇನ್ನು 10 ಎಕರೆಲಿ ಇಬ್ಬರಿಗೂ 5 ಎಕರೆ ಜಮೀನು ಅಂತ ಅಂದ್ಲು ಅಮ್ಮ. ಇರೋದು ಮಾತಾಡೋದು ಒಟ್ಟಿಗೆ. ಅಯ್ಯೋ ಅಣ್ಣ ಅದಕ್ಕಿಂತ ಬೇಕಣ್ಣ, ಸಾಕು ಬಿಡೋಣ. ಅಯ್ಯೋ ಅದೇನೋ ಅಂತಿದ್ರಂತೆ, ಸಾಕು ಬಿಡು ಇದ್ದಷ್ಟಕ್ಕೆ ಆಗಲಿ, ಅದಕ್ಕಿಂತ ಬೇಕಾ? ಅಯ್ಯೋ ಬೇಕಾದಷ್ಟು ಆ ಮನೆ ಆಸ್ತಿ ಬೇಕಾದಷ್ಟು ಅಕ್ಕ.
ಒಟ್ಟಿನಲ್ಲಿ ಭಾನುವಾರ ದಿವಸ ನಾನು ಯಾತಕ್ಕೂ ಕೇಳ್ಕೊಂಡು ಅವನಿಗೂ ಅಪ್ಪನಿಗೂ ಹೆಣ್ಣವ್ವನ ಅಪ್ಪನಿಗೂ ತಿಳಿಸ್ಬಿಟ್ಟು ನಾನು ಫೋನ್ ಮಾಡ್ತೀನಿ ಅಂದಿನಿ. ಈಗ ಇಷ್ಟ ಅದೇ ಅಕ್ಕ, ಹೆಂಗೆ ಏನು ಅಂತ ನೀವು ಹೇಳಿದ್ರೆ ನಾನು ಮುಂದುವರಿತೀನಿ. ಓ ಆಯ್ತು ಬಿಡೋಣ. ಅಯ್ಯೋ ನಾವೇನು ಕೋಟ್ಯಾಧಿಪತಿಗಳಣ, ಇರೋ 2 ಎಕರೆ ನಮ್ಮ ಹೆಸರಲ್ಲಿ ಇಲ್ವಲ್ಲ, ಮತ್ತು ನಾವೇನು ಮಾಡವ ಈಗ ಇಟ್ಟು ಉಂಟೆ ಅಲ್ವಾ, ಹಂಗಿರ್ಲಿ ಹುಡುಗ ಇದ್ನಾ. ಇಲ್ಲ ಅವನು ಸಿಟಿಗೆ ಹೊಂಟೋಗಿನಂತೆ ಕಾದು ನನಗೆ ಮೈಸೂರಲ್ಲಿ ಲೇಟಾಗೋಯ್ತು, ಬಸ್ ಸಿಗ್ತಾನೆ ಸುಮಾರು ಹೊತ್ಕೊಂಡು ಕಾದವನೇ. ಆಮೇಲೆ ಬರೋದಿಲ್ವೇನೋ ಅನ್ಕೊಂಡು ಇವನು ಹೊಂಟೋಗಾನೆ. ಆಮೇಲೆ ಹೋಗಿದ್ಕೆ ಬರೋಣ ಅಂದ, ಆಳೆ ಸಿಟಿಗೆ ಹೊಂಟೋಗಿನಿ ಅಂತ. ಅದಕ್ಕೆ ಭಾನುವಾರ ಹೆಂಗೂ ಹೆಣ್ಣು ನೋಡಕ್ಕೆ ಬರ್ತದಲ್ಲ, ಈಗ ನಾನು ನೋಡ್ದಕ್ಷಣ ಆಯ್ತಿತ್ತ ಹೆಣ್ಣು ಗಂಡು ನೋಡಿ ಒಪ್ಪಿಡ್ದ. ಅದಕ್ಕೆ ನಾನೇ ಸುಮ್ಮನೆ ಅದೇ ಕಣ, ಬುಡಿ ಬೇಡ ಭಾನುವಾರ ನೋಡಕ್ ಬರ್ತಿರಲ್ಲ, ಆಗ್ಬೇಕಾದ್ರೆ ನೋಡ್ತೀವಿ ಅಂತ ಅಂದೆ. ಇಷ್ಟ ಅದೇ ಕಣಕ, ಹೆಂಗಕ್ಕ ಬರ್ಲಿ ಬಿಡೋಣ, ಬಂದು ನೋಡ್ಲಿ ಭಾನುವಾರ. ಬಂದು ನೋಡ್ಲಿ ಬಿಡಿ, ಆಯ್ತು. ಫೋನ್ ಮಾಡಿ ತಿಳಿಸ್ತೀನಿ ಬಿಡಕ್ಕ ಹಂಗಾರೆ. ಸರಿ ಅಣ್ಣ ಆಯ್ತು, ಫೋನ್ ಮಾಡಿ ಹೇಳಿ ಮತ್ತೆ. ಹೇಳುವಣ ಋಣ ಸಂಬಂಧ ಯಾರನ್ನು ಬಿಟ್ಟಿದ್ದು ಓಡದ. ಸರಿ ಅಣ್ಣ ಆಯ್ತು. ಕುತ್ಕೋ, ಸರ್ಬತ್ ಕುಡ್ವಿ. ಇನ್ನೇನ್ರಪ್ಪ ಎಲ್ರು ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ನಮ್ಮ ದೊಡ್ಡವ ನಾಳಿಕ್ಕಿಂದ ವಿಡಿಯೋ ಹಾಕ್ತೀನಿ ಅಂದ್ಬಿಟ್ಟು ಇವತ್ತೇ ಒಂದು ಎಕ್ಸ್ಟ್ರಾ ಆಗ್ಬಿಟ್ಟದೆ ಅಂತ ನೋಡ್ತಾ ಇದ್ದೀರಾ? ಹಾಕದ ಅನಿಸ್ತು, ಅದಕ್ಕೆ ಹಾಕ್ತೆ. ಆಮೇಲೆ ನಾಳೆಯಿಂದ 4 ವಿಡಿಯೋ ಗೊತ್ತಲ್ಲ, ಬೆಳಿಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 4 ಗಂಟೆ, ರಾತ್ರಿ 7 ಗಂಟೆ 4 ವಿಡಿಯೋಗಳು ಪ್ರಸಾರವಾಯ್ತವೆ. ತುಂಬ ಚೆನ್ನಾಗಿರೋ ಸ್ಟೋರಿ, ನಿಜಕ್ಕೂ ನನಗೆ ಭಾಳ ಖುಷಿ ಆಯ್ತದೆ. ಈ ಸ್ಟೋರಿ ನಿಮಗೂ ಭಾಳ ಮನ್ಸಿಗೆ ಒಂದು ಖುಷಿ ಕೊಡೋವಂಥ ಸ್ಟೋರಿ ಅನ್ನೋದು ಭರವಸೆ ನಾನು ಕೊಡ್ತೀನಿ. ಅಷ್ಟು ಚೆನ್ನಾಗದೆ, ಮಿಸ್ ಮಾಡಬೇಡಿ, ನೋಡಿ ಆಯ್ತರಪ್ಪ. ಎಲ್ಲರೂ ಸುಮಾರು ಜನ 1-2 ವೀಡಿಯೋ ಸಾಕಾಕಿಲ್ಲ, ನಮಗೆ 4 ವೀಡಿಯೋ ಬೇಕು ಅಂದ್ರಿ. ನಿಮ್ಮ ಖುಷಿನೇ ನಮ್ಮ ಖುಷಿ ಆಯಿತು. ನೋಡಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ವೀಡಿಯೋಗಳು ಮಾಡೋ ಪ್ರಯತ್ನ ಪಡ್ತೀನಿ. ಸರಿರಪ್ಪ, ಈಗ ಸದ್ಯಕ್ಕೆ ಇಷ್ಟು ಇರಲಿ ಸಾಕು, ಹೊಸ ಸುಧಾರಿಸ್ಕೊಳ್ಳೋದ ಅಲ್ವರಾ? ಸರಿ ಕಣ್ರಪ್ಪ, ಆಯಿತು. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಹಂಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು, ಈ ಸ್ಟೋರಿ ಇಷ್ಟ ಆಯ್ತದ ಹೆಂಗೆ ಏನು ಅಂತ ದಯವಿಟ್ಟು ನಮಗೆ ಮುಖ್ಯವಾಗಿ ಅದೇ ಕಮೆಂಟ್ ಮಾಡಿ ಹೇಳ್ಬೇಕಾಗಿರೋದು ನೀವು. ಆಯ್ತರಪ್ಪ, ಗೊತ್ತು ತಾನೇ, ನಾಳೆಕ್ಕಿಂತ 4 ವಿಡಿಯೋ ಕಣ್ರಪ್ಪ ಬರೋರ. ಮತ್ತೆ ನಮಸ್ಕಾರ.